ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ನಿನ್ನೆ ಕರೀತಾ ಇರೋದು. ಹೋಗು, ಸಿಹಿನ ಕರೀತಿರೋದು. ಮತ್ತೆ ಸಿಹಿ ಅಂದ್ರೆ ನೀನೇ ತಾನೆ? ಅಯ್ಯೋ ಹೌದಲ್ವಾ, ಇಲ್ಲಿ ಯಾರು ನನ್ಗೆ ಒಂದ್ ನಿಮಿಷನೂ ಕೂರಕ್ ಬಿಡೋಲ್ಲ. ನಮ್ಮ ಸಿಹಿ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು ಅನ್ಕೊಂಡ್ಬಿಟ್ಟಿದ್ವಿ. ಮುಂದೆ ಸೀತನ್ ಕತೆ ಏನು ಅಂತ ಯೋಚನೆ ಆಗಿತ್ತು. ಆದ್ರೆ ಹೇಗೋ ನೀನ್ ಸಿಹಿನ್ ಕರ್ಕೊಂಡ್ಬಂದು ನಮ್ ಸೀತನ್ನ ಕಾಪಾಡ್ದೆಪ್ಪ. ಸಿಹಿ ಅದ್ ಹೇಗ್ ಸಿಕ್ಕಿದ್ಲೋ ಗೊತ್ತಿಲ್ಲ. ನಮ್ಗೆ ಅವತ್ತವಳನ್ನ ಚಿತೆ ಮೇಲೆ ನೋಡಿದ್ದೆ ಇನ್ನೂ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಆದ್ರೆ ಅವಳು ಜೀವಂತವಾಗಿದ್ದಾಳೆ ಅನ್ನೋದು ನಂಬೋದು ಕಷ್ಟ, ಆದ್ರೂ ಅದು ನಿಜಾನೇ. ದೇವರು ದೊಡ್ಡವನು. ನೀನು ಸೀತಾ ಸಿಹಿ ಸುಖವಾಗಿ ಸಂತೋಷವಾಗಿರಿ. ನೀವೇನು ಯೋಚನೆ ಮಾಡಬೇಡಿ ಸರ್. ಸೀತಾ ಯಾವಾಗಲೂ ಇದೇ ಥರ ಖುಷಿಯಾಗಿರೋ ಥರ ನಾನು ನೋಡ್ಕೋತೀನಿ. ಹಂಗಾರಿ ನಾವು ಹೋಗಿ ಬರ್ತೀವಿ ಪುಟಿ. ನಾವು ಮಾತ್ರ ನಿಮ್ಮ ಮನೆಗೆ ಬರೋದಲ್ಲ, ನೀನು ನಮ್ಮ ಮನೆಗೆ ಬರ್ತಾ ಇರ್ಬೇಕು, ಸರಿನಾ? ಸುಬಿ, ಎಲ್ಲದಕ್ಕೂ ನನ್ನೇ ನೋಡ್ತೀಯಾ? ಬರ್ತೀನಿ ಅಂತ ಹೇಳು. ಅಜ್ಜಿ ತಾತ ಮನೆಯಲ್ಲಿ ಸಖತ್ತಾಗಿರುತ್ತೆ. ಪಟಾರ್ದಲ್ಲಿ ನಿನ್ಗೆ ತುಂಬಾ ಫ್ರೆಂಡ್ಸ್ ಇರ್ತಾರೆ. ಬರ್ತೀನಿ ಬಿಡಿ ಅಜ್ಜಿ. ಮಗಳು ಹೋದ್ಲು ಅನ್ನೋದನ್ನೇ ಮನ್ಸ್ಗೆ ಹಚ್ಕೊಂಡು ನೀನೆಲ್ಲಿ ಹಾಸಿಗೆ ಹಿಡಿತೀಯೋ ಅನ್ಕೊಂಡೆ. ಸದ್ಯ ಹಾಗಾಗ್ಲಿಲ್ವಲ್ಲ. ಸರಿ ಪುಟ್ಟ, ಖಂಡಿತ ಬರ್ಬೇಕು. ನಾವೇನ್ ಬರ್ತೀವಮ್ಮ. ನೆಕ್ಸ್ಟ್ ಟೈಮ್ ಬಂದಾಗ 1 ವೀಕ್ ಇದ್ದು ಹೋಗೋ ತರ ಬರ್ಬೇಕು, ಆಯ್ತಾ? ಸರಿನಮ್ಮ. ನೀವಿಬ್ರು ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ರೇನೆ ನಮ್ ಸೀತಾ ಸಿಹಿ ಇಬ್ರು ಖುಷಿಯಾಗಿರ್ತಾರೆ. ಅವ್ರ ಖುಷಿನೇ ನಮಗೆ ಬೇಕಾಗಿರೋದು. ಖಂಡಿತ ಬರ್ತೀವಿ. ಬರ್ತೀವಿ ಸೂರ್ಯಪ್ರಕಾಶ್ ಅವರೇ. ಸುಬ್ಬಿ, ಬಾಯ್ ಅಜ್ಜಿ ಅಂತ ಹೇಳು. ಬಾಯ್ ಅಜ್ಜಿ. ಬಾಯ್. ತಾತನ್ಗೂ ಬಾಯ್ ಹೇಳು. ಬಾಯ್ ತಾತ. ಬಾಯ್ ಪುಟಿ. ನಿನ್ನ ಹತ್ರ ಇಷ್ಟೊಂದು ಅಡ್ಕೆ ಸಾಮಾನ್ ಆಯ್ತಾ? ಇದು ಅಪ್ಪ ಕೊಡ್ಸಿದ್ದು, ಇದು ಅಪ್ಪ ಕೊಡ್ಸಿದ್ದು, ಮತ್ತೆ ಇದು ಕ್ರಿಕೆಟ್ ಅಂಕಲ್ ಕೊಡ್ಸಿದ್ದು, ಇದು ಸತ್ಯ ಅಂಕಲ್ ಕೊಡ್ಸಿದ್ದು, ಮತ್ತೆ ಇದೆಲ್ಲ ಅಪ್ಪ ಕೊಡ್ಸಿದ್ದು. ಇಷ್ಟೊಂದೆಲ್ಲ ಯಾಕೆ ಬೇಡ ಅಂತ ಸೀತಮ್ಮ ಹೇಳಿದ್ರು. ನಾನು ಇಷ್ಟಪಟ್ಟೆ ಅಂತ ಅಪ್ಪ ಕೊಡ್ಸಿದ್ರು. ಕಳ್ಳಿ ತೆಗೆಯೋಣ, ಅಲ್ಲಿಡು. ಸುಬಿ, ಕದಿಯೋದು ತಪ್ಪಲ್ವಾ? ಏನಾದ್ರೂ ಬೇಕಂದ್ರೆ ಕೇಳಿ ತಗೋಬೇಕು, ಕದಿಬಾರ್ದು. ನನ್ಗದ್ ಗೊತ್ತು, ಆದ್ರೆ ಏನ್ ಮಾಡೋದು? ಮೊದ್ಲಿಂದ ಕದ್ದು ಕದ್ದು ಅಭ್ಯಾಸ ಆಗಿದೆ. ಈಗ ಏನ್ ನೋಡಿದ್ರು ಕದಿಬೇಕು ಅನ್ಸ್ತೈತೆ. ಇದೆಲ್ಲ ನೀನ್ ಯಾಕೆ ಕದಿಬೇಕು? ಇದೆಲ್ಲ ನಿಂದೆ ಅಲ್ವಾ? ಇದೆಲ್ಲ ನಂದ. ನಂದೆಲ್ಲ ಇನ್ಮೇಲೆ ನಿಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.